ಸಲಿಗೆ ಕೊಟ್ಟು ಜಾಸ್ತಿ ಆಯ್ತು. ಪ್ರೀತಿಯಿಂದ ಮುದ್ದಾಗಿ ಮಾತಾಡಿಸ್ತೀವಿ ಅಂದ ಮಾತ್ರಕ್ಕೆ ಈ ಥರ ತಾತ್ಸಾರ ಮಾಡೋದು ಸರಿನಾ? ಹೌದು ಮಾಧವರೇ, ನನಗೂ ಇದ್ಯಾವುದು ಸರಿ ಅನ್ನಿಸ್ತಾ ಇಲ್ಲ. ಕಂಪನಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು. ಅದನ್ನು ನಂಬಿಕೊಂಡು ಸಾವಿರಾರು ಜನ ಜೀವನ ಮಾಡ್ತಾ ಇದ್ದಾರೆ. ಬಾವಾ, ನಾನು ಆಗಲೇ ಹೇಳಿದ್ನಲ್ಲ, ಏನೋ ಹುಡುಗ ಬುದ್ಧಿ, ಮಕ್ಕಳು ಹೀಗೆ ಮಾಡಿದ್ದಾರೆ. ಅವರನ್ನು ಬೈಯೋದು ಬಿಟ್ಟು ಬೇರೆ ಏನಾದರೂ ದಾರಿ ಇದ್ರೆ ನೋಡ್ಬೇಕಲ್ವಾ? ಏನಿದು ಇಷ್ಟೊತ್ತೆಲ್ಲೋಗಿದ್ರಿ? ಕುಡಿದಿದ್ದಾನೆ? ಸಾರಿ, ಪಾರ್ಟಿ ಇದ್ದು ಅದಕ್ಕೆ. ಸ್ಟಾಪ್ ಇಟ್ ಅಭಿ. ನಿನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಫೀಸ್ ಕೆಲಸ ಎಲ್ಲ ಬಿಟ್ಟು ಈ ರೀತಿ ಪಾರ್ಟಿ ಗೇಟಿ ಅಂತ ಕುಡ್ಕೊಂಡು ಬಂದಿದ್ದೀರಲ್ಲ, ಸರಿನಾ ಇದು? ಏನಿದವಿ, ನಿನ್ನ ತಮ್ಮನಿಗೆ ನೀನ್ ತಾನೇ ಬುದ್ಧಿ ಹೇಳಬೇಕು. ಅದು ಬಿಟ್ಟು ನೀನೇ ಅವನ ಪರ ಮಾತಾಡ್ತಾ ಇದೀಯಾ? ಯಾವ ಖುಷಿಗೆ ಪಾರ್ಟಿ? ಖುಷಿಗಲ್ಲ ಡ್ಯಾಡ್, ಬೇಜಾರಿಗೆ. ನಾವು ಅಂದ್ಕೊಂಡಿರೋದು ಆಗ್ತಿಲ್ವಲ್ಲ ಅನ್ನೋ ಸಂಕಟಕ್ಕೆ. ಅಭಿ, ಏನು ಮಾತಾಡ್ತಿದ್ಯಾ? ಬ್ರೋ, ಇವತ್ತೆಲ್ಲ ನಾಳೆ ಸತ್ಯ ಗೊತ್ತಾಗ್ಲೇಬೇಕಲ್ಲ. ಆ ಸತ್ಯ ನನ್ನಿಂದಾನೇ ಗೊತ್ತಾಗ. ಅಭಿ, ಬಾಯಿ ಮುಚ್ಚು, ಏನೇನೋ ಮಾತಾಡಬೇಡ. ನೀನು ಯಾರು ನನ್ನ ಬಾಯಿ ಮುಚ್ಚಕ್ಕೆ? ನೀನು ಮೊದಲು ಬಾಯಿ ಮುಚ್ಚು. ಅಭಿ ಪ್ಲೀಸ್ ಡ್ಯಾಡ್, ಇವತ್ತು ನಾನು ನಿಮ್ಗೆ ಎಲ್ಲ ಸತ್ಯ ಹೇಳಬೇಕು. ನಿಮಗೆ ಎಲ್ಲನೂ ಗೊತ್ತಾಗಬೇಕು. ಸತ್ಯನ? ಯಾವ ಸತ್ಯದ ಬಗ್ಗೆ ಮಾತಾಡ್ತಾ ಇದೆಯಾ? ಅಯ್ಯೋ ಬಾವಾ, ಅವನೇನೋ ಕುಡ್ದು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದಾನೆ ಅಂದರೆ ನೀವು ಕೇಳ್ತಾ ಇದ್ದೀರಲ್ಲ. ಅವಿ, ಅವನನ್ನು ಒಳಗೆ ಕರ್ಕೊಂಡು ಹೋಗಿ ಮಲಗ್ಸಪ್ಪ. ಇಲ್ಲ ಇಲ್ಲ, ನಾನಿವತ್ತು ಡ್ಯಾಡ್ ಹತ್ರ ಮಾತಾಡಲೇಬೇಕು. ಎಲ್ಲ ವಿಷಯನೂ ಹೇಳಬೇಕು. ಸರಿ, ಈಗೇನು ಮಾತಾಡೋದು ಬೇಡ, ಬೆಳಗ್ಗೆ ಮಾತಾಡೋದ? ಹಾಂ, ಬಾಯಿಗ ಸಮರ್, ಅಭಿ ಬಿಡಿ. ಅವನು ಏನು ಹೇಳ್ತಾನೋ ಹೇಳಿ. ಹೇಳು ಅಭಿ, ಹೇಳು ಅಭಿ, ಯಾವ ಸತ್ಯ ಗೊತ್ತಾಗ್ಬೇಕು ನನಗೆ? ಪ್ಲೀಸ್, ಇವನೀಗ ಕುಡ್ದಿದ್ದಾನೆ. ಕುಡ್ದಾಗ ಬಾಯಿ ಬಂದಾಗೆಲ್ಲ ಮಾತಾಡ್ತಾನೆ. ನೀವು ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಬೆಳಗ್ಗೆ ಮಾತಾಡಿದ್ರೆ ಆಯ್ತು. ನಿಮ್ದೆಲ್ಲ ಅತಿ ಆಯಿತು ಅಂತ ನಿಮ್ಗೆ ಅನಿಸ್ತಿಲ್ವಾ? ಅವನ ಒಳ್ಳೆ ಕೆಲಸಗಳಿಗೆ ಸಪೋರ್ಟ್ ಮಾಡಬೇಕೇ ಹೊರತು ಇಂಥ ಕೆಲಸಗಳಿಗಲ್ಲ. ಅದನ್ನೆಲ್ಲ ನೋಡ್ತಿದ್ರೆ ಕಂಪನಿನ ಎಷ್ಟು ತಾತ್ಸಾರ ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗ್ತಿದೆ. ಅವ್ರು ತಾತ್ಸಾರ ಮಾಡ್ತಿಲ್ಲ ಬಾವಾ. ಅವರು ಹೊರಕ್ಕಾಗದಿರೋಷ್ಟು ಜವಾಬ್ದಾರಿನ ನಾವೇ ಅವ್ರಿಗೆ ಕೊಟ್ಟಿದ್ದೀವಿ. ಜಾಲಿಯಾಗಿ ಖುಷಿಯಾಗಿರೋ ವಯಸ್ಸಲ್ಲಿ ಕಂಪನಿ ಜವಾಬ್ದಾರಿ ಅಂತ ಕಟ್ ಹಾಕಿದ್ದೀವಿ. ಜವಾಬ್ದಾರಿ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂದರೆ ಬಾಯಿ ಬಿಟ್ಟು ಹೇಳಬೇಕು. ಈ ರೀತಿ ಎಲ್ಲ ನಡ್ಕೋಬಾರ್ದು. ಶಾರ್ವರಿ, ನಾಳೆ ಮೀಟಿಂಗಿಗೆ ಅರೇಂಜ್ ಮಾಡೋದಕ್ಕೆ ಹೇಳಿದ್ದೀನಿ. ನೀನೇ ಆ ಮೀಟಿಂಗ್ ಅಟೆಂಡ್ ಮಾಡು. ಇವರನ್ನು ನಂಬ್ಕೊಂಡ್ರೆ ಏನೂ ಆಗಲ್ಲ. ಡ್ಯಾಡ್, ಡ್ಯಾಡ್, ನನ್ನ ಮಾತು ಕೇಳಿ ಡ್ಯಾಡ್. ಐ ಆಮ್ ಸಾರಿ ಡ್ಯಾಡ್. ಡ್ಯಾಡ್, ಹೊಟ್ಟೆ ಒಂದು. ಏನ್ರೋ ಮಕ್ಕಳ ಇದೆಲ್ಲ? ಈ ರೀತಿ ನೀವು ನಿಮ್ಮ ತಂದೆಗೆ ಬೇಜಾರು ಮಾಡಬಾರ್ದಾಗಿತ್ತು. ಹೋಗಲಿ ಬಿಡಿ, ನಾನಿದ್ದೀನಲ್ಲ, ಎಲ್ಲನೂ ನಿಭಾಯಿಸ್ತೀನಿ. ಆಫೀಸ್ ಅಕೌಂಟ್ಸ್ನ ನಾನೇ ನೋಡ್ಕೋತೀನಿ. ನೀವು ಹೋಗಿ ಮಲ್ಕೊಳ್ಳಿ. ಸಂಕೋಚ ಇಲ್ಲದೆ ಊಟ ಮಾಡಿ. ನೀವು ಹೊರಗೆಲ್ಲೋ ಹೋಗೋದು ಬೇಡ. ನೀವು ಈ ಮನೇಲಿರೋವರೆಗೂ ನಿಮಗೆ ಯಾವ ಭಯನೂ ಇಲ್ಲ.
ಹೌದಪ್ಪ, ನೀನು ಧೈರ್ಯವಾಗಿರು. ನಿನಗೇನು ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಕೆಲಸ. ನೀನು ನಮಗೆ ಸಹಾಯ ಮಾಡೋಕ್ಕೆ ಬಂದಿರೋ ಆಪದ್ ಬಾಂಧವ. ನಿನಗೇನು ಆಗದ ಹಾಗೆ ನೋಡ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ. ಮಾಡಿ ಸಮರ್ಥ್, ಏನಾಯ್ತು? ಮೊಬೈಲ್ ರಿಪೇರಿ ಆಯ್ತಾ? ವಿಡಿಯೋ ಸಿಗ್ತಾ? ಇಲ್ಲ ಸಿರಿ, ಮೊಬೈಲ್ ಇನ್ನೂ ಸರಿ ಹೋಗಿಲ್ಲ. ಇವತ್ತು ಮೊಬೈಲ್ ಅಂಗಡಿ ಇರಲಿಲ್ಲ, ನಾಳಿದ್ದು ಕೊಡ್ತೀನಿ ಅಂತ ಹೇಳ್ದ. ಛೇ, ಅವ್ನಿಗೆ ಸ್ವಲ್ಪನೂ ಸೀರಿಯಸ್ನೆಸ್ಸೇ ಇಲ್ಲ ಅನ್ಸುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಬೇಕಿತ್ತು ಸಮರ್ಥ್. ಇಲ್ಲ, ಅವ್ರ ನಂಬರ್ ಇದ್ರೆ ಕೊಡು, ನಾನೇ ಮಾತಾಡ್ತೀನಿ. ಸೋಗ್ಲಾಡಿ, ಅವನು ಹೇಳ್ತಾ ಇದ್ದಾನಲ್ಲ, ಯಾಕೆ ಟೆನ್ಷನ್ ಮಾಡ್ಕೋತೀಯ? ನೋಡು, ಸ್ವಲ್ಪ ತಡ ಆದರೂ ಚಿಂತೆ ಇಲ್ಲ. ಸತ್ಯ ಗೆದ್ದೆ ಗೆಲ್ಲುತ್ತೆ, ಗೆದ್ದೆ ಗೆಲ್ಲಬೇಕು. ಸರಿ, ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಕಾಫಿ ಕೊಡ್ತೀಯಾ? ನಮ್ಮ ಪ್ಲ್ಯಾನ್ ಏನಾಯಿತು? ನಾಳೆ ಮೀಟಿಂಗ್ನ ಶಾರ್ವರೆಗೆ ವಹಿಸಿದಾರೆ ಸತ. ಇನ್ನೊಂದು ವಿಷಯ ಏನು ಗೊತ್ತಾ? ಅಪ್ಪ ಮೊದಲನೇ ಸರಿ ನನಗೆ ಬೈದರು. ಏನೋ ನೀನು ಅಲ್ಲ, ಬೈಸ್ಕೊಂಡೆ ಅಂತ ಬೇಜಾರು ಮಾಡ್ಕೊಂಡು ಹೇಳೋ ವಿಷಯನ ಖುಷಿ ಪಡ್ಕೊಂಡು ಹೇಳ್ತಾ ಇದ್ದೀಯಲ್ಲೋ. ಇಲ್ಲ ತಾತ, ನನಗಿದು ಖುಷಿ ಪಡೋ ವಿಷಯನೇ. ಇಷ್ಟು ವರ್ಷ ನನ್ನ ಬಾಯಿಂದ ಅಪ್ಪ ಅನ್ನೋ ಪದನೇ ಬಂದಿರಲಿಲ್ಲ. ನಾನು ಅದನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಆದ್ರೀಗ ಬಾಯಿ ತುಂಬ ಅಪ್ಪ ಅನ್ನೋ ಕರೆಯೋ ಅದೃಷ್ಟ ನಂಗೆ ಸಿಕ್ಕಿದೆ. ಅವ್ರು ನನಗೆ ಬೈತಿದ್ದಾರೆ ಅಂತಂದರೆ ಏನರ್ಥ ಹೇಳಿ? ಅವ್ರು ನನ್ನ ಸ್ವಂತ ಮಗನ ಥರ ಟ್ರೀಟ್ ಮಾಡ್ತಿದ್ದಾರೆ ಅಂತ ಅರ್ಥ. ನಮ್ಮಿಬ್ಬರ ಮಧ್ಯ ಸಲಿಗೆ ಇದೆ ಅಂತ ಅರ್ಥ. ಇದೆಲ್ಲ ಖುಷಿ ಪಡೋ ವಿಷಯ ತಾನೇ? ಹೌದು ದಂಡಪಿಂಡ, ಇದು ನಿಜವಾಗ್ಲೂ ಖುಷಿ ಪಡುವಂಥ ವಿಷಯನೇ. ಈಗ ಆ ಮನೆಯಲ್ಲಿ ಸಂಬಂಧಗಳ ಬೆಸಿಗೆ ಆಗ್ತಾ ಇದೆ. ಎಲ್ಲರ ಮಧ್ಯೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ. ಆದರೆ ಆ ಕುಟುಂಬದಲ್ಲಿ ಶಾರ್ವರಿ ಅಂತನೋ ವಿಷ ಜಂತು ಇರೋವರೆಗೂ ಯಾರಿಗೂ ನೆಮ್ಮದಿ ಇಲ್ಲ ಕಣೋ. ಅವಳ ಕಥೆ ಮುಗೀತು ಅಂತಂದರೆ ಆಮೇಲೆ ಆ ಮನೆ ಒಂದು ನಂದ ಗೋಕುಲ ಆಗತ್ತೆ ಅಲ್ವಾ? ಆಗುತ್ತೆ ತಾತ, ನಾವು ಅನ್ಕೊಂಡಾಗೆ ಎಲ್ಲ ಕರೆಕ್ಟಾಗೇ ಆಗುತ್ತೆ. ನೋಡ್ತಾ ಇರಿ, ಆ ಮನೆಯಿಂದ ಶಾರ್ವರಿನ ಆಚೆ ಆಗ್ತಿದ್ದಾಗೆ ಆ ಮನೆ ಸ್ವರ್ಗ ಆಗ್ಬಿಡುತ್ತೆ. ನಿಮ್ ತಂದೆ ಬರೀ ಬೈದ್ ಬುದ್ಧಿ ಹೇಳಿದ್ರು. ಅವ್ರು ಅಲ್ಲಿಲ್ಲ ಅಂದಿದ್ರೆ ನಾನು 4 ಕೊಟ್ಟು ಬುದ್ಧಿ ಹೇಳ್ತಾ ಇದ್ದೆ. ಏನಾಯ್ತಮ್ಮ? ಎಲ್ಲ ನಾವ್ ಅನ್ಕೊಂಡಾಗೆ ಆಯ್ತಲ್ಲ. ಮುಚ್ಚ ಬಾಯ್, ಎಲ್ಲ ನಾವ್ ಅನ್ಕೊಂಡಾಗ ಆಯ್ತಂತೆ. ಅದಕ್ಕೆ ಕುಡ್ಕೊಂಡ್ ಬರ್ಬೇಕಾಗಿತ್ತ? ಕುಡ್ದಾಗ ಡ್ರಾಮಾ ಮಾಡಿದ್ರೆ ಆಗ್ತಿತ್ತಲ್ವಾ? ನಿಜವಾಗ್ಲೂ ಯಾಕೆ ಕುಡಿಬೇಕಾಗಿತ್ತು? ಅಮ್ಮ, ಎಲ್ಲ ಸಖತ್ತಾಗಾಯ್ತಲ್ವಾ? ರಿಯಲ್ ಫೀಲ್ ಆಯ್ತು. ನಗ್ಬೇಡ ನೀನು. ಅವನೇನೋ ಚಿಕ್ಕವನು ಬುದ್ಧಿ ಇಲ್ಲ ಅಂದ್ರೆ ನೀನ್ ದೊಡ್ಡವನಾಗಿ ಬುದ್ಧಿ ಹೇಳೋದ್ ಬಿಟ್ಟು ನೀನು ಅವನ ಜೊತೆ ಸೇರ್ಕೊಂಡು. ಅಯ್ಯೋ, ನಾನು ಕುಡ್ದಿಲ್ಲ ಅಮ್ಮ, ಕುಡ್ದಿರೋದು ಇವನ್ ಮಾತ್ರ. ನನ್ನಂತೂ ಇದ್ರಲ್ಲಿ ಇನ್ವಾಲ್ವ್ ಮಾಡಬೇಡಿ. ಇವನ್ಗೆ ಏನೇ ಪನಿಷ್ಮೆಂಟ್ ಕೊಟ್ಟು ಪರವಾಗಿಲ್ಲ. ಬೇಕಿದ್ರೆ ನಾನು ಕೊಟ್ಟು ಕ್ಲಾಸ್ ತಗೊಳ್ಳಿ. ಅವನು ಮಾತ್ರ ಅಲ್ಲ, ನಿಮ್ಗೂ ಕೊಡ್ಬೇಕು. ನೀವ್ ಈ ರೀತಿ ಒಂದ್ ಮಾಡಕ್ ಹೋಗಿ ಇನ್ನೊಂದ್ ಮಾಡಿದ್ರೆ ನಾವ್ ಅನ್ಕೊಂಡಿರೋ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ನಿಮ್ಮಪ್ಪ ಹೇಳಿದ್ ಸರಿ, ನಿಮಗ್ ಜವಾಬ್ದಾರಿನೇ ಇಲ್ಲ. ನನ್ನ ಹತ್ರ ಮಾತಾಡ್ಬೇಡಿ. ಅಮ್ಮ, ನಾನು ತಪ್ಪು ಮಾಡಿದ್ದೀನಿ, ನೀವು ನನಗೆ ಶಿಕ್ಷೆ ಕೊಡ್ಬೋದು. ಆದ್ರೆ ಈ ರೀತಿ ಮಾತಾಡದೆ ಮಾತ್ರ ಇರಬೇಡಿ. ಹೌದಮ್ಮ, ತಪ್ಪು ಮಾಡೋದಕ್ಕಿಂತ ದೊಡ್ಡ ತಪ್ಪನ್ನ ನೋಡಿಕೊಂಡು ಸುಮ್ಮನಿರೋದು. ಸಾರಿ ಅಮ್ಮ, ನೀವು ನನಗೆ ಶಿಕ್ಷೆ ಕೊಡ್ಬೋದು. ದೊಡ್ಡ ನಿಮ್ಗೆ ಈ ರೀತಿ ಹೊಡೆದ್ರೆ ನೋವಾಗೋದು ನನಗೇನೆ. ಹಾಗಂತ ಪದೇ ಪದೇ ಈ ರೀತಿ ತಪ್ಪು ಮಾಡ್ತಾ ಇದ್ರೆ ಆಗ್ಲೂ ನೋವಾಗೋದು ನನಗೇನೆ. ಮತ್ತೆ ಈ ರೀತಿ ಮಾಡಬೇಡಿ. ಸಾರಿ ಅಮ್ಮ, ಇನ್ನೊಂದ್ಸಲ ಈ ರೀತಿ ಮಾಡಲ್ಲ. ಅಕಸ್ಮಾತ್ ಮಾಡ್ಬೇಕು ಅಂದ್ರೆ ನಿಮ್ ಪರ್ಮಿಷನ್ ತಗೊಂಡೇ ಮಾಡ್ತೀವಿ. ಏನಂದ್ರೆ? ಇಲ್ಲ ಸಾರಿ, ನಂದು ತಪ್ಪಾಯ್ತು. ಅಂತೂ ನಾವು ಅನ್ಕೊಂಡಿದ್ದೆಲ್ಲ ಆಗ್ತಿದೆ.
ಆಪರೇಷನ್ ಶಾರ್ವರಿ ಸಕ್ಸಸ್ ಆಗೇ ಆಗತ್ತೆ ಅಮ್ಮ. ಇದೇನಿದು, ಒಂದು ಮೆಸೇಜು ಬಂದಿಲ್ಲ. ಬೇರೆ ನಂಬರಿಂದ ಏನಾದರೂ ಬಂದಿದೆಯಾ? ಯಾವ ಮೆಸೇಜು ಬಂದಿಲ್ವಲ್ಲ. 1 ಕೋಟಿ ಕೊಡ್ತೀನಿ ಅಂತ ಆಫರ್ ಮಾಡಿದ್ದಕ್ಕೆ ರಿಪ್ಲೈನೂ ಬಂದಿಲ್ಲ. ಏನಾಗಿರ್ಬೋದು? ಬೇರೆ ಏನಾದರೂ ಪ್ಲಾನ್ ಮಾಡಿರ್ಬೋದಾ? ಏನು ಮಾಡಕ್ಕೆ ಹೊರಟಿದ್ದಾರೆ ಅವರು? ಹಾಂ ಹೇಳಿ ಮೇಡಮ್. ಏನಾಯಿತು? ಆ ನಂಬರ್ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ತಾ? ಹಾಂ ಮೇಡಮ್, ಡೀಟೇಲ್ಸ್ ಸಿಕ್ತು. ಆ ಸಿಮ್ಮು ಪುರುಷೋತ್ತಮ ನನ್ನ ಹೆಸರಲ್ಲಿದೆ. ಅವತ್ತು 1-2 ಅಪಾರ್ಟ್ಮೆಂಟ್ಗಳಿದೆ ಗಿರಿನಗರದಲ್ಲಿ. ಈ ಥರ ಸಿಮ್ಗಳನ್ನೆಲ್ಲ ತೊಗೊಂಡು ಸೆಕ್ಯೂರಿಟಿಗಳಿಗೆಲ್ಲ ಕೊಟ್ಟಿದ್ದಾನೆ ಮೇಡಮ್. ಹೌದಾ? ಹಾಗಿದ್ರೆ ಆ ನಂಬರ್ನ ಅವನು ಯಾರಿಗೆ ಕೊಟ್ಟಿದ್ದಾನೆ ಅಂತ ತಿಳ್ಕೊ. ಆ ನಂಬರ್ ಅವನು ಯಾರಿಗೆ ಕೊಟ್ಟಿರಲಿ, ಆ ವ್ಯಕ್ತಿ ನಮಗೆ ಸಿಗಲೇಬೇಕು. ಹಾಗೆ ಆ ನಂಬರ್ ಯಾವ ಫೋನ್ನಲ್ಲಿದೆಯೋ ಆ ಫೋನ್ ಕೂಡ ಬೇಕು. ಆ ಫೋನ್ನಲ್ಲಿರೋ ಎಲ್ಲ ಡೀಟೇಲ್ಸು ಡಿಲೀಟ್ ಆಗಬೇಕು. ಓಕೆ ಮೇಡಮ್, ನಾನು ಈಗಲೇ ಸರ್ಚ್ ಮಾಡ್ತೀನಿ. ಆ ನಂಬರ್ನ ಯಾವ್ದಾದ್ರು ಸೆಕ್ಯೂರಿಟಿ ಕೊಟ್ಟಿರ್ತಾನೆ, ನಾನು ಈಗಲೇ ವಿಚಾರಿಸ್ತೀನಿ ಮೇಡಮ್. ಸರಿ, ಆದಷ್ಟು ಬೇಗ ನನಗೆ ಕಾಲ್ ಮಾಡು. ಓಕೆ ಮೇಡಮ್. ಇನ್ನೂ ಮೆಸೇಜ್ ಬಂದಿಲ್ಲ ಅಂದರೆ ಏನು ಮಾಡ್ತಿರ್ಬೋದು? ಇದನ್ನು ನಾನು ಹೇಗೆ ತಿಳ್ಕೊಳ್ಳಿ? ಓಹ್, ಇವತ್ತು ಮೀಟಿಂಗ್ ಇದೆ ಅಲ್ವಾ? ನಾನು ಮೀಟಿಂಗ್ ಅಟೆಂಡ್ ಮಾಡಲೇಬೇಕು. ಅಥಾರಿಟಿ ಎಲ್ಲ ನನ್ನ ಕೈಗೆ ತಗೊಳ್ಳೇಬೇಕು. ಯಾವಾಗಲೂ ನಗು ತುಂಬಿರೋ ಆ ತುಳಸಿ ಮುಖದಲ್ಲಿ ಭಯ ಆತಂಕ ಹುಟ್ಟೋ ಹಾಗೆ ನಾನು ಮಾಡಲೇಬೇಕು. ಅದಕ್ಕೆ ಇದೇ ಸರಿಯಾದ ಸಮಯ. ಎಲ್ಲಿಯವರಿಬ್ರು? ಅಪ್ಪ ಅದು ಸ್ಟಾಪ್ ಇಟ್ ಅವಿ. ನೀನು ಯಾವುದಕ್ಕೂ ಕಾರಣ ಕೊಡಬೇಡ. ನೀನು ಕೊಡೋ ಕಾರಣದಿಂದ ಯಾವುದು ಸರಿ ಹೋಗಲ್ಲ. ಇಲ್ಲ ಡ್ಯಾಡ್, ನಾನು ಆ ರೀತಿ ನಡ್ಕೋಬಾರ್ದಿತ್ತು. ತಪ್ಪು ಮಾಡೋದಕ್ಕೆ ಮುಂಚೆ ಈ ಯೋಚನೆ ಬರಬೇಕಿತ್ತು. ನಿಮ್ಮ ಇತ್ತೀಚಿನ ವರ್ತನೆ ನನಗಿಷ್ಟ ಆಗ್ತಾ ಇಲ್ಲ. ಕಂಪನಿ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ನಿಮ್ಮ ನೆಗ್ಲಿಜೆನ್ಸ್ ಏನೇ ಇದ್ರೂ ಕಂಪನಿ ವಿಷಯದಲ್ಲಿ ತೋರಿಸ್ಬಾರ್ದು. ಇಲ್ಲ ಡ್ಯಾಡ್, ಇದೊಂದ್ಸಲಿ ನಮ್ಮನ್ನ ಕ್ಷಮಿಸ್ಬಿಡಿ. ನೀವೇನು ಯೋಚನೆ ಮಾಡಬೇಡಿ, ಇದನ್ನೆಲ್ಲ ನಾವು ನೋಡ್ಕೋತೀವಿ. ಕಂಪ್ನಿಗೆ ಯಾವುದೇ ರೀತಿ ಲಾಸ್ ಆಗದಿರೋ ಥರ ನಾನು ಹ್ಯಾಂಡಲ್ ಮಾಡ್ತೀನಿ. ಸ್ಟಾಪ್ ಇಟ್ ಅಭಿ, ಸುಮ್ಮನೆ ಏನೇನೋ ಹೇಳಬೇಡ. ನಿನ್ಗಷ್ಟೆಲ್ಲ ಜವಾಬ್ದಾರಿ ಇರ್ತಿದ್ರೆ ನಾನು ನಿನ್ನ ಕುಡ್ಕೊಂಡು ಬರ್ತಿರ್ಲಿಲ್ಲ. ಅಪ್ಪ, ಅಭಿಗೆ ಯಾವ ಜವಾಬ್ದಾರಿನೂ ಕೊಡಬೇಡಿ, ಎಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ಇಲ್ಲ ಡ್ಯಾಡ್, ಬ್ರೋನೇ ಮೀಟಿಂಗ್ ಹೋಗ್ತಾನೆ ಅಂತ ನಾನು ಹೋಗಲಿಲ್ಲ. ಬ್ರೋನೇ ನಾನು ಮಿಸ್ಗೈಡ್ ಮಾಡಿದ್ದು. ಇನ್ಮೇಲಿಂದ ಈ ಥರ ಆಗಲ್ಲ. ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ, ನಾನೇ ಎಲ್ಲ ನೋಡ್ಕೋತೀನಿ. ಈಗಲೂ ನಿಮ್ಮಿಬ್ರಿಗೂ ಕಂಪ್ನಿ ಬಗ್ಗೆ ಕಾಳಜಿಗಿಂತ ಒಬ್ರನ್ನೊಬ್ರು ದೂರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅರೆ, ಇದೇನಿದು? ಇನ್ನು ಮಾತಾಡ್ತಾ ನಿಂತಿದ್ದೀರಾ? ಮೀಟಿಂಗಿಗೆ ಲೇಟ್ ಆಗ್ತಾ ಇದೆ, ನಡೀರಿ ಹೊರಡೋಣ. ನೋಡಿದ್ರಾ? ನೀವು ಚಿಕ್ಕಮ್ಮನಿಂದ ನೋಡಿ ಕಲೀರಿ. ಅವಳಿಗೆ ಕೆಲಸ ಅಂತ ಬಂದಾಗ ಊಟ ನಿದ್ದೆ ಮನೆ ಯಾವುದು ಲೆಕ್ಕಕ್ಕೆ ಬರಲ್ಲ. ಅವಳು ಈ ರೀತಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಕೆಲಸ ಮಾಡಿರೋದಕ್ಕೆ ನಮ್ಮ ಕಂಪನಿ ಈ ಮಟ್ಟಕ್ಕೆ ಬಂದಿರೋದು. ಹೌದು, ಅದು ನಿಜಾನೇ. ಕಂಪನಿ ಇವತ್ತು ಈ ಲೆವೆಲಲ್ಲಿರೋದು ಇವರಿಂದ. ಪರವಾಗಿಲ್ಲ ಬಿಡಿ ಬಾವ, ಅವರಿನ್ನೂ ಚಿಕ್ಕವರು, ಹೋಗ್ತಾ ಹೋಗ್ತಾ ಕಲಿತಾರೆ.
ಈಗ ಅಕೌಂಟ್ಸ್ನೆಲ್ಲ ನಾನೇ ಹ್ಯಾಂಡಲ್ ಮಾಡ್ತಿದ್ದೀನಿ ಅಲ್ವಾ, ಮತ್ತೆ ಎಲ್ಲ ಸರಿ ಹೋಗುತ್ತೆ. ಏನೋ ಗೊತ್ತಿಲ್ಲ ಶಾರ್ವರಿ, ನೀನೇ ಇವ್ರಿಗೆ ಗೈಡ್ ಮಾಡು. ಇವ್ರಿಗೆ ಯಾವ ಜವಾಬ್ದಾರಿನೂ ಕೊಡಬೇಡ. ಇವರು ಸರಿ ಹೋಗೋವರೆಗೂ ಆಫೀಸ್ನ ಎಲ್ಲ ಕೆಲಸಗಳನ್ನ ನೀನೇ ನಿಭಾಯಿಸು. ಹೋಗಿ ನೀವು ಬೇಗ ರೆಡಿಯಾಗಿ ಬನ್ನಿ. ಸರಿ ಚಿಕ್ಕಮ್ಮ. ನೋಡಿದ್ಯಾ, ನಾನು ಅಂದ್ಕೊಂಡ ಹಾಗೆ ಆಫೀಸ್ ಅಥಾರಿಟಿನ ಮತ್ತೆ ನನ್ನ ಕೈವಶ ಮಾಡಿಕೊಂಡೆ. ಇದೆಲ್ಲ ಬರೀ ಮಾತಲ್ಲಿದೆ ಅಷ್ಟೇ. ಅಫಿಷಿಯಲ್ ಆಗಿ ಅಥಾರಿಟಿ ಇನ್ನೂ ನಿನ್ನ ಕೈಗೆ ಸಿಕ್ಕಿಲ್ಲ. ಇಷ್ಟಾದ್ಮೇಲೆ ಅಷ್ಟಾಗಲ್ವಾ? ಗೆದ್ದಾಗಿದೆ, ಕಪ್ಪೆತ್ತೋದೊಂದೇ ಬಾಕಿ. ಈಗ ಮೀಟಿಂಗ್ ಹೋದರೆ ಅದು ಆಗತ್ತೆ. ಇನ್ನು ಮುಂದೆ ನೀನು ಸೋಲೋದಷ್ಟೇ ಅಭ್ಯಾಸ ಆಗುತ್ತೆ. ಈ ನಗು ಮರ್ತು ಹೋಗುತ್ತೆ. ಇನ್ನೆಷ್ಟು ದಿನ ನಿನ್ನ ಮುಖದಲ್ಲಿ ಈ ನಗು ಇರುತ್ತೆ ಅಂತ ನಾನು ನೋಡ್ತೇನೆ. ಆಫೀಸ್ ಅಥಾರಿಟಿ ನನ್ನ ಕೈಗೆ ಬರ್ತಿದ್ದ ಹಾಗೆ ನನ್ನ ಗೆಲುವಿನ ಮೊದಲನೇ ಹೆಜ್ಜೆ ಶುರುವಾಗುತ್ತೆ. ಈ ಶಾರ್ವರಿ ಎಷ್ಟು ಎತ್ತರಕ್ಕೆ ಹೋಗ್ತಾಳೆ ಅನ್ನೋದನ್ನು ನೀನೇ ನೋಡ್ತೀಯ. ನೀನು ಎತ್ತರಕ್ಕೆ ಹೋಗ್ತಾ ಇಲ್ಲ, ಪಾತಾಳಕ್ಕೆ ಇಳಿತಾ ಇದೆಯಾ. ಹೋಗು, ನೀರಿನ ಆಳ ಗೊತ್ತಿಲ್ಲದೆ ಇಳಿತಾ ಇದೆಯಾ. ನೀನು ಮುಳುಗೋದನ್ನ ನಾನು ನೋಡ್ತೀನಿ. ಅಣ್ಣ, ಹೇಗಿದೆ ಆ ಮನೇಲಿ ವಾತಾವರಣ? ಅದನ್ನೇನು ಕೇಳ್ತೀಯ? ನೀ ಆಡಿಯೋ ಫೈಲ್ನ ಅಭಿಯಣ್ಣಂಗೆ ಅಭಿ ಕಳಿಸಿದ್ಯಾ ಅಂತ ಅಂದ್ಕೊಂಡು ಆ ಶಾರ್ವರಿ ಪರದಾಡ್ಬಿಟ್ಲು. ಅವ್ಳು ನಳ್ಳಾಟ ನೋಡ್ಬೇಕಿತ್ತು ನೀನು. ಟೆನ್ಷನಲ್ಲಿ ಎಲ್ಲರೂ ಮೊಬೈಲ್ ಕಿತ್ಕೊಂಡು. ಫೋನ್ ಕೊಡಿ. ಇಬ್ಬರಿಗೂ ಒಂದೇ ನಂಬರಿಂದ ಮೆಸೇಜ್ ಬಂದಿದೆ ಅಂದಮೇಲೆ ಅದು ಫ್ರಾಡ್ ಮೆಸೇಜೇ ಆಗಿರುತ್ತೆ. ನಾನು ಹೇಳೋದನ್ನ ಕೇಳಿ, ಇದನ್ನ ಓಪನ್ ಮಾಡೋದು ಬೇಕಾಗಿಲ್ಲ. ಅವಳಿಗೆ ಹಾಗೆ ಆಗ್ಬೇಕಣ್ಣ. ನಮ್ಗೆಲ್ಲರೂ ಕಣ್ಣಿಗೂ ಕಾರಣ ಆಗಿರೋ ಅವಳ ಕಣ್ಣಿಗೆ ನಿದ್ದೆನೇ ಹತ್ತಬಾರ್ದು. ಅವಳು ಹೀಗೆ ವಿಲವಿಲ ಅಂತ ಒದ್ದಾಡಬೇಕು. ಹಾಂ, ಒದ್ದಾಡ್ತಾ ಇದ್ದಾಳೆ. ನೀರಿಂದ ಆಚೆಕಿರೋ ಮೀನ್ ಥರ ವಿಲ 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 ಅಂತ ಒದ್ದಾಡ್ತಾ ಇದ್ದಾಳೆ. ಅಂದರೆ ದಂಡಪಿಂಡ, ನಿನಗೂ ಈ ವಿಷಯ ಎಲ್ಲ ಗೊತ್ತಿತ್ತಾ? ತಾತ, ಅದು ಸಂಧ್ಯಾ ಮಾಡಿದ್ರೆ ತಪ್ಪೇನಿಲ್ಲ ಅಂತ ನನಗೂ ಅನಿಸ್ತು. ಅದಕ್ಕೆ ನೀವೆಲ್ಲ ಸೇರಿಕೊಂಡು ಮಕ್ಕಳಾಟ ಆಡೋಕ್ಕೆ ಶುರು ಮಾಡಿದ್ದೀರಾ? ಇನ್ನು ಮುಂದೆ ಈ ಆಟ ಎಲ್ಲ ನಡೆಯೋದಿಲ್ಲ, ಬಂದ್. ಅಲ್ಲ ಕಂಡ್ರು, ಅವಳು ಎಂಥ ಕೆಟ್ಟ ಮನುಷ್ಯಳು ಅಂತ ಗೊತ್ತಿದ್ದು ಹೀಗೆಲ್ಲ ಮಾಡೋದಕ್ಕೆ ಹೋಗ್ತಿದ್ದೀರಲ್ಲ. ಸಂಧ್ಯಾ, ತಾತ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಅವಳಿಗೆ ಅಪಾಯ ಆಗ್ತಿದೆ ಅಂತ ನನಗೆ ಗೊತ್ತಾದರೆ ಅವಳು ಜೀವ ತೆಗೆ ನರಹಸಿ ಆಗ್ತಾಳೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು. ಆಯ್ತಣ್ಣ, ಸಾರಿ. ದಾದಾ, ಸಮರ್ಥ್, ಆ ಆಕ್ಸಿಡೆಂಟ್ ವಿಡಿಯೋನ ಮಿಸ್ ಮಾಡದೆ ತೊಗೊಂಡು ಬಾ, ಅಥವಾ ಆ ಮೊಬೈಲ್ ಎಲ್ಲಿ ಕೊಟ್ಟಿದ್ಯಾ ಅಂತ ಹೇಳು. ನಾನಾದರೂ ಹೋಗಿ ಇಸ್ಕೊಂಡು ಬರ್ತೀನಿ. ಸಿರಿ, ನೀನು ಸುಮ್ಮನೆ ಟೆನ್ಷನ್ ತಗೋತಾ ಇದೆಯಾ? ಆ ಫೋನಲ್ಲಿ ವಿಡಿಯೋ ಇದೆಯೋ ಅಲ್ವೋ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಆ ಫೋನ್ ಸರಿ ಹೋದ್ಮೇಲೆ ಅದ್ರಲ್ಲಿ ವಿಡಿಯೋ ಸಿಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ನನ್ನ ಪ್ರಯತ್ನ ನಾನು ಪಡ್ತಿದ್ದೀನಿ ಅಲ್ವಾ? ಸರಿಯಾಗಿದ್ದ ತಕ್ಷಣ ತರ್ತೀನಿ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ ಸಮರ್ಥ್. ನಮ್ಗೆ ಆ ವಿಡಿಯೋ ಸಿಗಲೇಬೇಕು. ನನ್ನ ಆತಂಕ ನಿನಗೆ ಅರ್ಥ ಆಗ್ತಾ ಇಲ್ಲ. ಸತ್ತಿರೋ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇರಲ್ಲ ಸಮರ್ಥ್. ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತನ್ನೋದು ನಿನ್ನ ಕನಸು ಮಾತ್ರ ಅಲ್ಲ ಸೊಗಲಾಡಿ. ನಾವೆಲ್ಲರೂ ಅದಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇದ್ದೀವಿ. ನೋಡು, ನೀನು ಯೋಚನೆ ಮಾಡಬೇಡ, ಆ ವಿಡಿಯೋ ಸಿಕ್ಕೇ ಸಿಗುತ್ತೆ. ಅವೇರ್ನ ಕಾಲ್ ಮಾಡ್ತಾ ಇದ್ದಾರೆ. ಹಲೋ, ಹಾಂ, ಸರಿ, ಹೊರಡ್ತೇನೆ. ನಾನು ಈಗಲೇ ಹೊರಡಬೇಕು, ಟೈಮ್ ಇಲ್ಲ.
ಸರಿ, ನೀನು ಧೈರ್ಯವಾಗಿರು, ಎಲ್ಲ ಒಳ್ಳೆಯದಾಗುತ್ತೆ. ಅಣ್ಣನೂ ಅದಕ್ಕೋಸ್ಕರನೇ ಹೋರಾಡ್ತಿದ್ದಾನೆ ಸಿರಿ. ನೀ ಯೋಚನೆ ಮಾಡಬೇಡ. ಅಂಕಲ್ ಆತ್ಮಕ್ಕೆ ಶಾಂತಿ ಸಿಗೋದಷ್ಟೇ ಅಲ್ಲ, ಅದ್ರ ಜೊತೆ ಅಣ್ಣ ಮತ್ತು ನಿಧಿ ಕೂಡ ಈ ಕೇಸಿಂದ ಆಚೆ ಬರಬೇಕು. ನಿಜವಾಗ್ಲೂ ತಪ್ಪು ಮಾಡಿರೋರಿಗೆ ಪ್ರಾಯಶ್ಚಿತ್ತ ಆಗಬೇಕು. ಅವ್ರ ನರಳಾಟನ ನೀ ಖಂಡಿತ ನೋಡೇ ನೋಡ್ತೀಯ. ನನ್ನ ನಂಬು, ಸಮಾಧಾನ ಮಾಡ್ಕೊ.